ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜಾಯಲ್ ನಮಗೆ ನೀಡ್ತಾರೆ ನಮ್ಮ ಸ್ಟುಡಿಯೋದಿಂದ. ಜಾಯಲ್, ಏನೇನು ಮಾಹಿತಿ ಲಭ್ಯವಾಗ್ತಾ ಇದೆ? ಆಬ್ವಿಯಸ್ಲಿ ಮೊದಲಿಗೆ ಕೇಳ್ಕೊಳ್ತೀವಿ, ಆ ಕುಟುಂಬಕ್ಕೆ ಈ ನೋವನ್ನ ಭರಿಸುವಂತ ಶಕ್ತಿಯನ್ನ ಆ ದೇವರು ನೀಡ್ಲಿ ಅಂತ ಹೇಳಿ. ಅದು ವಯೋಸಹಜವಾಗಿರ್ಬೋದು, ಎಷ್ಟೇ ವಯಸ್ಸಾಗಿರ್ಬೋದು, ಆದ್ರೆ ತಾಯಿಯ ಪ್ರೀತಿ ತಾಯಿಯ ಪ್ರೀತಿಯೇ. ಆ ತಾಯಿಯನ್ನ ಕಳೆದುಕೊಂಡಂತ ಮಕ್ಕಳ ನೋವು, ಹೆಂಡತಿಯನ್ನ ಕಳೆದುಕೊಂಡಂತ ದೇವೇಗೌಡರ ನೋವು, ಅಥವಾ ಆ ಮೊಮ್ಮಕ್ಕಳು ಅಜ್ಜಿಯನ್ನ ಕಳೆದುಕೊಂಡಂಥದ್ದು ಅವರೆಲ್ಲರಿಗೂ ಬಹಳ ನೋವಾಗಿರುತ್ತೆ. ಏನೇನ್ ಆಯ್ತಂತೆ, ಯಾವ ಸಂದರ್ಭದಲ್ಲಾಯ್ತು, ಹೇಗಾಯ್ತು ಜಾಯಲ್? ಎಸ್ ಕಾರ್ತಿಕ್, ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಕಳೆದ 3-4 ದಿನಗಳಿಂದ ಇವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರು, ಉಸಿರಾಡೋದಕ್ಕೂ ಅವರಿಗೆ ಸಮಸ್ಯೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕಳೆದ 3-4 ದಿನಗಳಿಂದ HAL ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು. ಹೀಗಾಗಿ ನಿನ್ನೆ ಕೂಡ ಒಂದು ವಿಚಾರ ಹರಿದಾಡಿತ್ತು, ಸಾಕಷ್ಟು ಏನು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂಥದ್ದು. ಅಂದರೆ ಅವರ ಉಸಿರಾಟಕ್ಕೂ ಕೂಡ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಿಟ್ಟಿನಲ್ಲಿ ಏನು ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಅನ್ನುವಂಥ ಆತಂಕ ನಿನ್ನೆ ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಗೆ ಧಾವಿಸಿದ್ರು. ಏನು ಪತಿಯಾಗಿರುವಂತಹ ದೇವೇಗೌಡರು, ಪುತ್ರನಾಗಿರುವಂತಹ HD ಕುಮಾರಸ್ವಾಮಿ, HD ರೇವಣ್ಣ, ಅದೇ ರೀತಿ ಮೊಮ್ಮಗ ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಇವರ ಪತ್ನಿಯರು ಎಲ್ಲರೂ ಕೂಡ ಆಗಮಿಸಿದರು. ಇಡೀ ಕುಟುಂಬಸ್ಥರು ನಿನ್ನೆ ಏನು ಮಣಿಪಾಲ್ ಆಸ್ಪತ್ರೆಗೆ ಧಾವಿಸಿ ಚೆನ್ನಮ್ಮ ಅವರ ಆರೋಗ್ಯ ವಿಚಾರಣೆಯಲ್ಲಿ ತೊಡಗಿದ್ರು. ಸಾಕಷ್ಟು ಆತಂಕದಿಂದ ಆಸ್ಪತ್ರೆಗೆ ಬಂದಂಥವರು ಎಲ್ಲೋ ಒಂದು ಕಡೆ ನಾವು ಗಮನಿಸ್ತಾನೆ ಇದ್ವಿ, ಒಂದು ಸಣ್ಣ ಮಟ್ಟಿಗಿನ ಒಂದು ಸಮಾಧಾನದ ನಗುವನ್ನು ಕೂಡ ಬೀರಿದ್ರು. ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಇನ್ಸೈಡ್ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಅಂತಿಮವಾಗಿ ಈ ಎಲ್ಲ ವಿಚಾರಗಳು ಸಾಕಷ್ಟು ಏನಾಗ್ತಾ ಇದೆ ಅನ್ನುವಂಥ ವಿಚಾರಗಳು ತಿಳಿದೇ ಇದ್ದಾಗ ಸ್ವತಃ HDK ಅವರು ಹೊರಗಡೆ ಬಂದು, ಅಂದರೆ ಈ ಎಲ್ಲ ಈ ಒಂದು ವಿಚಾರವನ್ನು ಅಂದರೆ ಏನು ಆಸ್ಪತ್ರೆಯ ಸಿಬ್ಬಂದಿಯ ಜೊತೆ ಮಾತನಾಡಿ, ಡಾಕ್ಟರ್ ಬಳಿ ಮಾತನಾಡಿದಂಥ ಬಳಿಕ ನಂತರ ಆಚೆ ಬಂದು ಅವರು ಪತ್ರಿಕಾ ಹೇಳಿಕೆಯನ್ನು ಕೂಡ ನೀಡುತ್ತಾರೆ. ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಒಂದು ಅಂಥ ಗಂಭೀರತೆ ಏನೂ ಇಲ್ಲ, ಸದ್ಯಕ್ಕೆ ಪರಿಸ್ಥಿತಿ ಸುಧಾರಿಸಿದೆ, ಅವರು ಒಂದು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ತಮ್ಮ ಸ್ಪಷ್ಟನೆಯನ್ನು ನೀಡಿದರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಂದರೆ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅದೇ ರೀತಿ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾರೆ, ಅವರಿಗೆ ಹಿಂದೆ ಆ್ಯಸಿಡ್ ದಾಳಿ ಆದಂಥ ಸಂದರ್ಭದಿಂದಲೂ ಕೂಡ ಆ ಸಂದರ್ಭದಲ್ಲೇ ಸಾಕಷ್ಟು ಕಷ್ಟ ಆಗಿತ್ತು. ಆ ಸಂದರ್ಭದಿಂದಲೂ ಕೂಡ ಅವ್ರಿಗೆ ಇದೇ ರೀತಿಯಾದಂಥ ತೊಂದರೆಗಳಿದ್ರೂ ಕೂಡ ಭಗವಂತನ ಆಶೀರ್ವಾದದಿಂದ ಅವರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಆರೋಗ್ಯದಾಯಕವಾಗಿ ಇದ್ದಂಥವರು. ಹೀಗಾಗಿ ಸದ್ಯಕ್ಕೆ ಅವರ ಉಸಿರಾಟದ ತೊಂದರೆಯಿಂದ ಅವರೇನು ಬಳಲ್ತಾ ಇದ್ದಂಥ ಕಾರಣ ಸದ್ಯಕ್ಕೆ ಚಿಕಿತ್ಸೆಯಲ್ಲಿರುವಂಥದ್ದು. ಈ ರೀತಿಯಾದಂಥದ್ದು ನಡೀತಾ ಇದೆ. ಆದರೆ ಅಂತಿಮವಾಗಿ ಅವರು ಮತ್ತೆ ತಂದೆಯವರು ದೇವೇಗೌಡರು ಇಬ್ಬರು ಕೂಡ ರಾಜರಾಜೇಶ್ವರಿಯವರ ಅಪ್ರತಿಮ ಭಕ್ತರು. ಆ ನಿಟ್ಟಿನಲ್ಲಿ ಆ ತಾಯಿಯೇ ಇವರನ್ನು ಉಳಿಸ್ಕೊಂಡು ಬರ್ತಾ ಇದ್ದಾಳೆ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಭಾವುಕರಾಗಿ ನುಡಿತಾ ಇದ್ರು. ಎಲ್ಲವನ್ನು ಕೇಳಿಸ್ಕೊಂಡ ಬಳಿಕ ಎಲ್ಲೋ ಒಂದು ಕಡೆ ಚೆನ್ನಮ್ಮ ಅವರು ಮತ್ತೊಮ್ಮೆ ಸುರಕ್ಷಿತವಾಗಿ ಆರೋಗ್ಯದಾಯಕವಾಗಿ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ರು. ಆದರೆ ಆ ಒಂದು ನಿರೀಕ್ಷೆ ಇದೀಗ ಸುಳ್ಳಾಗಿದೆ. ಲಕ್ಷಾಂತರ ಅಭಿಮಾನಿಗಳು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಸಾಕಷ್ಟು ನೋವಾಗಿದೆ, ಸಾಕಷ್ಟು ಪ್ರಾರ್ಥನೆಯನ್ನು ಕೂಡ ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ರು. ನೀವು ಒಂದು ಗಮನಿಸಬೇಕು, ಇಲ್ಲಿ ಈ ದೇವೇಗೌಡರ ಕುಟುಂಬ ಅಂತಂದರೆ ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಈ ರೀತಿಯಾದಂಥ ಬೇಸರ ಅಥವಾ ಸೂತಕದ ಛಾಯೆ ಅಲ್ಲ, ಇಡೀ ಕರ್ನಾಟಕಕ್ಕೂ ಕೂಡ. ಅದರಲ್ಲೂ ಪ್ರಮುಖವಾಗಿ JDS ಕಾರ್ಯಕರ್ತರು ಏನಿದಾರಲ್ಲ, ಅವರು ನಿಜಕ್ಕೂ ದೇವೇಗೌಡರ ಕುಟುಂಬವನ್ನು ಸ್ವತಃ ತಮ್ಮ ಕುಟುಂಬ ಅಂತೇಳಿ ಭಾವಿಸ್ತಾರೆ. ಇದು ನಿಜಕ್ಕೂ ಕೂಡ ಭಾವನಾತ್ಮಕವಾದಂಥ ಸಂಬಂಧ ಈ ಒಂದು ಪಕ್ಷದಲ್ಲಿ. ಅದರಲ್ಲೂ ಕೂಡ ಪ್ರಾದೇಶಿಕ ಪಕ್ಷವಾಗಿರೋ ಕಾರಣಕ್ಕೆ JDSನಲ್ಲಿ ಯಾವ ರೀತಿಯಾದಂಥ ವಿಚಾರಗಳು ಅಂದರೆ ಇದನ್ನು ರಾಜಕೀಯವಲ್ಲದೇನೆ ಅಂದರೆ ಯಾವ ರೀತಿಯಾಗಿ ಭಾವನಾತ್ಮಕ ಸಂಬಂಧಗಳು ಇರ್ತವೆ, ಸಾಕಷ್ಟು ಸಂಬಂಧಗಳು ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಎಲ್ಲ ಕಾರ್ಯಕರ್ತರುಗಳು ಕೂಡ ನೋವಾಗಿರುವಂಥದ್ದು. ಸೊ ಸಾಕಷ್ಟು ನೋವಿನಲ್ಲಿ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಕಾರ್ತಿಕ್, ಓಕೆ ಜಾಯಲ್, ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ನನ್ನ ಜೊತೆ